ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬರ್ತಿದ್ದಂತೆ ಎಲ್ಲ ಸರ್ಕಾರಿ ಅಧಿಕಾರಿಗಳು ನೌಕರರಿಗೆ ಒಂದು ಕಟ್ಟುನಿಟ್ಟಿನ ಆದೇಶ ಹೊರಡಿಸ್ತಾರೆ. 10 ಗಂಟೆಯ ಒಳಗಡೆ ಇವರೆಲ್ಲರೂ ಕೂಡ ಕಚೇರಿಗೆ ಬರಲೇಬೇಕು ಕಡ್ಡಾಯವಾಗಿ ಅಂತುವುದಾಗಿ ಹೇಳ್ತಾರೆ. ಇದರ ಬೆನ್ನಲ್ಲೇ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಇವತ್ತು ಸರ್ಕಾರಿ ಕಚೇರಿಗೆ ನಾವು ಎಂಟ್ರಿ ಕೊಟ್ವಿ. ಪ್ರಮುಖವಾಗಿ MS ಬಿಲ್ಡಿಂಗು, GBA ಮುಖ್ಯ ಕಚೇರಿ ಇರ್ಬೋದು, ಕಾವೇರಿ ಭವನ, ಕಂದಾಯ ಭವನ, ಇನ್ನು ಬ್ಯಾಟ್ರಾಯನ್ಪುರದಲ್ಲಿರುವಂಥ ಸಬ್ ರಿಜಿಸ್ಟರ್ ಕಚೇರಿಗೆ ಹೋದ್ವಿ. 9:30 ನಾವಿದ್ವಿ. ಆದರೆ ಯಾವ ಸಿಬ್ಬಂದಿ ಅಧಿಕಾರಿಗಳು ಕೂಡ ಕಾಣಿಸ್ತಿರ್ಲಿಲ್ಲ. ನಂತರದಲ್ಲಿ ಈ ದಪ್ಪ ಚರ್ಮದ ಸಿಬ್ಬಂದಿಗಳೇನಿದ್ದಾರಲ್ಲ 10:30, 11 ಗಂಟೆಗೆ ನಾವು ಬಂದಿದ್ದೇ ಆಟ ಅನ್ನೋ ಲೆಕ್ಕದಲ್ಲಿ ಬಂದಿದ್ದಾರೆ. ನಮ್ಮ ಪ್ರತಿನಿಧಿ ಅಲ್ಲಿನ ಗ್ರೌಂಡ್ ರಿಯಾಲಿಟಿಯನ್ನ ಎಳೆಯಾಗಿ ಹೇಳಿದ್ದಾರೆ. ಅಲ್ಲಿ ಏನೇನಿತ್ತು ಅದನ್ನು ಮೊದಲಿಗೆ ನೋಡ್ಕೊಂಡ್ಬರೋಣ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀತ್ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಮತ್ತೆ ಸರ್ಕಾರಿ ಕಚೇರಿಗೆ ಬರುವಂತಹ ಸಿಬ್ಬಂದಿಗಳು ಮತ್ತೆ ಅಧಿಕಾರಿಗಳು ಏನಿರ್ತಾರೆ ಅವರು ಕಡ್ಡಾಯವಾಗಿ 10 ಗಂಟೆ ಒಳಗಾಗಿ ಏನು ಅವರ ಕೆಲಸಕ್ಕೆ ಹಾಜರಿರಬೇಕು ಮತ್ತೆ ಲಾಗಿನ್ ಅನ್ನ ತೋರಿಸಬೇಕು ಅಂತ ಹೇಳಿ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಸದ್ಯ ನಾನೀಗ ಕಂದಾಯ ಭವನದ ಆವರಣದಲ್ಲಿ ಇರುವಂತದ್ದು. ಅಂದ್ರೆ ಏನಿಲ್ಲ, ಕಂದಾಯ ಭವನದ ಆವರಣದಲ್ಲಿ ತಹಶೀಲ್ದಾರ್ ದಂಡಾಧಿಕಾರಿಗಳ ಕಚೇರಿ ಇದೆ. ಈ ಒಂದು ಕಚೇರಿಯಲ್ಲೇ ಮುಂಭಾಗದಲ್ಲಿ ನಾನು ಇರುವಂತದ್ದು. ಈ ಒಂದು ಆದೇಶದ ಮೇರೆಗೆ ಎಲ್ಲರೂ ಕೂಡ, ಎಲ್ಲ ಸಮಸ್ತ ಅಧಿಕಾರಿಗಳಿರ್ಬೋದು ಮತ್ತೆ ಏನು ಸಿಬ್ಬಂದಿಗಳಿರ್ಬೋದು, ಅವರು ಎಲ್ಲರೂ ಕೂಡ ಸಮಯ 10 ಗಂಟೆ ಸರಿಯಾಗಿ ಎಲ್ಲರೂ ಕೂಡ ಲಾಗಿನ್ ಆಗ್ಬೇಕು ಮತ್ತೆ ಹಾಜರಿರ್ಬೇಕಾಗಿತ್ತು. ಆದ್ರೆ ಇಲ್ಲಿ ಒಂದು ವ್ಯವಸ್ಥೆಯನ್ನ ನೋಡ್ತಾ ಹೋದ್ರೆ ಯಾರೂ ಕೂಡ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಹಾಗೆ ಎಲ್ಲ ಆಫೀಸ್ ಅಂದ್ರೆ ಕಚೇರಿ ಕೂಡ ಖಾಲಿ ಹೊಡಿತಾ ಇರುವಂತದ್ದು. ಈಗಾಗಲೇ ಏನು ಲಾಗಿನ್ ಅನ್ನ ತೋರಿಸ್ಬೇಕು, ಹಾಗೆ ಏನು ಲಾಗೌಟ್ ಆಗುವಂತದ್ದು ಕೂಡ ಕಡ್ಡಾಯವಾಗಿರುತ್ತೆ. ಆದ್ರೆ ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಪಾಲನೆ ಆಗುತ್ತಾ ಅಂತ ಹೇಳಿ ಕರ್ನಾಟಕ ನ್ಯೂಸ್ ಬೀಟ್ ರಿಯಾಲಿಟಿ ಚೆಕ್ ಅನ್ನ ಮಾಡ್ಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಏನು ವಿಡಿಯೋಗಳನ್ನ ನೋಡಿ ಅಲ್ಲಿ ಲಾಗಿನ್ ಆಗುವಂತ ಪದ್ಧತಿಯನ್ನ ಏನು ತಗೋಬೇಕಿತ್ತು ಅದನ್ನ ಯಾಕೆ ಇನ್ನು ಪಾಲನೆ ಮಾಡ್ತಾ ಇಲ್ಲ ಅಂತ ಹೇಳಿ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ಇಲ್ಲಿ ಅಧಿಕಾರಿಗಳೇ ಒಂದು ಏನು ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರ್ತಾ ಇಲ್ಲ ಮತ್ತೆ ಆ ಸರಿಯಾದ ಸಮಯ ಪ್ರಜ್ಞೆಯನ್ನ ತೋರಿಸ್ತಾ ಇಲ್ಲ ಅಂತ ಹೇಳಿ ಕಂಡು ಬರ್ತಾ ಇರುವಂತದ್ದು. ಸದ್ಯ ಈಗ ನಾನು ಕಂದಾಯ ಭವನದ ತಹಶೀಲ್ದಾರ್ ಅಂದ್ರೆ ಏನು ದಕ್ಷಿಣ ವಲಯದ ತಾಲೂಕಿನ ತಹಶೀಲ್ದಾರ್ ಏನಿದ್ದಾರೆ ಆ ಒಂದು ಕಚೇರಿಯಲ್ಲಿ ಇದ್ದೀನಿ. ಈ ಸಂಪೂರ್ಣವಾಗಿ ಖಾಲಿ ಕಾಣ್ತಾ ಇರುವಂತದ್ದು. ಈ ಒಂದು ನಿಯಮ ಗಾಳಿಗೆ ತೂರಿದ್ರೆ ಅಧಿಕಾರಿಗಳೇನಾದ್ರು ಅಂದ್ರೆ ಈ ಒಂದು ಆದೇಶವನ್ನ ಗಾಳಿಗೆ ತೂರಿ ಅವರ ಇಷ್ಟ ಬಂದಂತೆ ಇದ್ದಾರಾ ಅಂತ ಹೇಳಿ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಸಂಜಯ್ ಗೌಡ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಎಲ್ಲ ಖಾಲಿ ಹೊಡಿತಿದೆ ಸರ್. ನ್ಯೂಸ್ ಎಲ್ಲ ಏನಿಲ್ಲ, ನಾವಿರೋದ್ 3 ಜನ ಈ ಸೆಲ್ಲಲ್ಲಿ. ಇನ್ನಿಬ್ರು ಸೈಟ್ ವಿಸಿಟ್ಸ್ ಹೋಗಿದ್ದಾರೆ. ಇಲ್ಲಿಗೆ ಬಂದಿದ್ರಾ? ಇಲ್ಲಿಗೆ ಬಂದಿಲ್ಲ, ಡೈರೆಕ್ಟ್ ಸೈಟ್ ವಿಸಿಟ್ ಹೋಗಿದ್ದಾರೆ ಸರ್. ಅವ್ರ ಹೆಸರೆಲ್ಲ ಏನಿಲ್ಲ, ಬೇಡ. ಫೆಲೋಸ್ ಕ್ಲೈಮೇಟ್ ಆಕ್ಷನ್ ಸರ್ ಅಷ್ಟೇ. ಮೇಡಮ್ 1 ನಿಮಿಷ, 10 ಗಂಟೆಗೆ ಬರ್ಬೇಕಿತ್ತು. ಲಾಗಿನ್ ಮೇಡಮ್ ಮಾತಾಡ್ಬಿಟ್ಟೋಗಿ. 10 ಗಂಟೆಗೆ ಲಾಗಿನ್ ಆಗ್ಬೇಕಿತ್ತು. ಯಾಕೆ ಮೇಡಮ್ ತಡ ಆಯ್ತು? ಮೇಡಮ್ ಉತ್ತರ ಕೊಟ್ಬಿಟ್ಟೋಗಿ. ಲಾಗಿನ್ 10 ಗಂಟೆಗೆ ಆಗ್ಬೇಕಿತ್ತು, ಆದೇಶ ಆಗಿತ್ತು. ತಡ ಆಯ್ತು. ಟ್ರಾಫಿಕ್ ಜಾಮ್ ಸರ್. ಮೇಡಮ್ ಇಲ್ಲಿ ನೋಡಿ, ಉತ್ತರ ಕೊಟ್ಬಿಟ್ಟೋಗಿ. ಮೇಡಮ್ ಎಷ್ಟು 10 ಗಂಟೆಗೆ ಬರ್ಬೇಕಿತ್ತು ಸರ್? 10 ಗಂಟೆ ಒಳಗಡೆ ಲಾಗಿನ್ ಆಗ್ಬೇಕು. ಯಾಕೆ 10 ಗಂಟೆ ಲಾಗಿನ್ ಆಗಿ ಮಾಡ್ತಾ ಇರೋದು ನಾನು. ಲಾಗಿನ್ ಆಗಿದ್ರಾ? ಆಗಿದ್ದೀನಿ ಸರ್, ಲಾಗಿನ್ ಆಗಿ ಅಲ್ಲೇ ಆಗಿದ್ದೀನಿ. ಬೇಕಾದ್ರೆ ನೋಡಿ. ಹೆಂಗೆ ಮೇಡಮ್ ಆಪಲ್ಲೇ ಆದ್ರೆ ಹೆಂಗೆ? ಆ್ಯಪ್ ಅಂದ್ರೆ ಹೆಂಗೆ ಲಾಗಿನ್ ಹೆಂಗಾದ್ರಿ? ಈಗ ಇದನ್ನ ಚೆಕ್ ಇನ್ ಮಾಡಿ 9:54ಗೆ ಆಗಿದೆ. ಆಫೀಸ್ಗಿನ್ನ ಬಂದಿರೋದು. ಆಫೀಸ್ಗಿನ್ನ ಬಂದಿರೋದು. ಆಫೀಸ್ ಇಲ್ಲಿ 100 ಮೀಟರ್ ಒಳಗೆ ಮಾಡ್ಕೊಳ್ಬೇಕು ಅವಕಾಶ ಇದೆ. ಕೆಳಗಡೆ ಇದ್ದೆ. ಅವಕಾಶ ಇದೆ. ಹಾ ಸರ್, ಕರ್ನಾಟಕ ನ್ಯೂಸ್ ಬೀಟ್ ಕ್ಯಾಮೆರಾ ನೋಡ್ತಿದ್ದಂತೆ ಸರ್ಕಾರಿ ಕೆಲಸ, ದೇವ್ರ ಕೆಲ್ಸಕ್ಕೆ ಬರೋರು ಕಳ್ಳರ ತರ ಮುಖ ಮುಚ್ಕೊಂಡು ಓಡೋಗ್ತಿದ್ದಾರೆ. ಲೇಟು ಬೇರೆ ಸರ್. ದೇವ್ರು ಎಲ್ಲಾದರೂ ಮಾತಾಡೋದುಂಟ, ಇವ್ರು ಬರೋದಕ್ಕೆ ಹೇಳೋದುಂಟ. ಈ ದೇವ್ರ ಮೇಲೆ ನಂಬಿಕೆನೇ ಕಳ್ಕೊಂಡಿರೋ ಜಗತ್ತಿದು. ಹಾಗಾಗಿ ಇವರೇ ದೇವ್ರುಗಳಾಗಿ ಕೂತ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ಎಷ್ಟೊತ್ತಿಗೆ ಬಂದರೂ ನಡೆದೋಗುತ್ತೆ, ಏನು ಮಾಡಿದ್ರು ನಡೆದೋಗುತ್ತೆ. ಟಿಫಿನ್ ಬಾಕ್ಸ್ ತರ್ತಾರೆ, ಟಿಫಿನ್ ಹೊರಗಡೆ ಮಾಡ್ತಾರೆ, ಟಿಫಿನ್ ಬಾಕ್ಸಲ್ಲಿ ದುಡ್ಡು ಹಾಕೊಂಡು ಹೋಗೋಕ್ಕೆ. ಸೊ ಆ ಕೆಲಸಗಳನ್ನ ನಾವು ಅವಾಗಿಂದನೂ ಸ್ಟಿಂಗ್ ಮಾಡ್ಕೊಂಬಂದಿರೋರು. ನಮ್ಗೆ ಅದರ ಇವ್ರು ಯಾಕೆ ಲೇಟಾಗಿ ಬರ್ತಾರೆ, ಇವ್ರಿಗೆ ಬೇಕಾಗಿರೋರು ಎಷ್ಟು 11 ಗಂಟೆ ಮೇಲೆ ಬರ್ತಾರೆ ಇವರ ಸಂಬಂಧಪಟ್ಟವರೆಲ್ಲ, ಅಂದರೆ ತರೋರೆಲ್ಲ. ಹಾಗಾಗಿ ಆ ಸಮಯಕ್ಕೆ ಸರಿಯಾಗಿ ಅಲ್ಲಿ ಬಂದು ಕೂತ್ಕೊಂಡ್ರೆ ಸಾಕು, ಅದೇನಿದೆ ಅದನ್ನು ಮಾಡಿಕೊಂಡು ಒಂದು 5-5:30ಗೆಲ್ಲ ಕಾಲು ಕಿತ್ತು ಬಿಡ್ತಾರೆ. 6 ಗಂಟೆವರೆಗೆ ಇರೋದಕ್ಕಿಂತ ಸುಮ್ಮನೆ ಅಲ್ಲಿ ಇಲ್ಲಿ ರೆಸ್ಟ್ ರೂಮ್ಗೆ ಹೋಗೋ ಥರ ಮಾಡಿಕೊಂಡು 5:30ಯಿಂದ ಹಂಗೆ ಸ್ಟಾರ್ಟ್ ಮಾಡಿ ಹೊರಟು ಬಿಟ್ಟಿರ್ತಾರೆ ಗಾಡೀಲಿ. ಅವ್ರು ಯಾರೋ ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದಾರೆ. 100 ಮೀಟರ್ಸ್ ಒಳಗಡೆ ನಾವು ಲಾಗಿನ್ ಆಗ್ಬೋದು, ನಾನು ಕೆಳಗಡೆ ಇದ್ದೆ ಅಂತ. ಕೆಳಗಡೆ ಇರೋದಕ್ಕೆಲ್ಲ ಇವ್ರಿಗೆ ಸಂಬಳ ಕೊಡೋದು. ಹೌದು.
ಉಡಾಫೆ ಉತ್ತರಗಳಿವಲ್ಲ, ಜಡ್ತನ. ಈ ಕೆಲವೆಲ್ಲ ಪಾತ್ರೆಗಳು ಹಿಡಿದಿರೋ ಜಡ್ಡನ್ನ ಒಂದೊಂದ್ಸರಿ ಕೆಲವು ನೆನೆಸಿಡ್ಬೇಕಾಗತ್ತೆ, ಒಂದೊಂದ್ಸರಿ ಅದು ಹೋಗೋದೇ ಇಲ್ಲ, ಪಾತ್ರೆನೇ ಬಿಸಾಕಬೇಕಾಗತ್ತೆ. ಇವೆಲ್ಲ ಬಿಸಾಕುವಂಥ ಪಾತ್ರೆಗಳು ಅಂತ ಅನ್ಸುತ್ತೆ ನಮಗೆ. ಇವು ಎಷ್ಟು ತೊಳೆದ್ರೂ ಹೋಗದೇ ಇರುವಂಥ ಜಿಡ್ ಕಟ್ಕೊಂಡ್ಬಿಟ್ಟಿದೆ ಇದಕ್ಕೆ. ಈ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಏನನ್ಸುತ್ತೆ ಅಂದರೆ ಕೆಲವ್ರಿಗೆ ಮುಖನೇ ಇಲ್ಲ ಒಳಗಡೆ ಬರೋದಕ್ಕೆ. ಸರ್ಕಾರಿ ಕೆಲಸ, ದೇವ್ರ ಕೆಲಸ, ಇಲ್ಲಿರುವಂಥ ಆದಾಯ ಪೂರ್ತಿ ತಗೊಳ್ತಾರೆ. ಅದಲ್ಲದೆ ಮತ್ತು ಇವ್ರದ್ದು ಬೇರೆ ಲಾಬಿಗಳು, ಇನ್ನೊಂದು ಭ್ರಷ್ಟಾಚಾರ, ಇಂಥವು ನೋಡಿದ್ರೆ ಯಾರಿಗೆ ಆ ನಿಷ್ಠತೆ ಇರಲ್ವೋ ಅವ್ರು ಸರಿಯಾಗಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಯಾವ ಪುರಾವೆಗಳು ಸಿಗೋದಿಲ್ಲ. ನೀವು ಅವ್ರಿಗೆ ನೈತಿಕತೆನೇ ಇಲ್ಲ, ಅವ್ರಿಗೆ ಯಾವ ನೈತಿಕತೆಯೂ ಇರಲ್ಲ ಇವರಿಗೆಲ್ಲ. ಸರ್ಕಾರಿ ಕೆಲಸಕ್ಕೆ ಬರುವವರಿಗೆ 10 ಗಂಟೆಗೆ ಕಡ್ಡಾಯವಾಗಿ ನೀವು ಇರಬೇಕು ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು, ರಾಜ್ಯ ಮುಖ್ಯ ಕಾರ್ಯದರ್ಶಿಗಳಿಂದ ಏನು ಹೊರಡಿಸಿದ್ದಾರೆ ಆದೇಶನ, ಅದನ್ನೇ ಪಾಲನೆ ಮಾಡೋಕ್ಕಾಗೋದಿಲ್ಲ ಅಂತಂದರೆ ನೀವು ಯಾರಿಗೆ ನೀವು ಉತ್ತರದಾಯಿಗಳು ಅಂತ? ನೀವು ಯಾರಿಗೆ ಭಯಪಡ್ತೀರಿ? ಯಾರು ಹೇಳಿದ್ರೆ ಮಾತ್ರ ನೀವು ಇದು ಮಾಡ್ತೀರಿ? ರಾಜ್ಯದ ಮುಖ್ಯಮಂತ್ರಿಗಳ ಕಡೆಯಿಂದ ನೀವು ಸರಿ ದಾರಿಯಲ್ಲಿ ಇರೋದು ಯಾವಾಗಿಂದ? ನಿಮ್ಮಿಂದ ಜನ ನಿರೀಕ್ಷೆ ಮಾಡೋದೇನು? ಸಕಾಲದಡಿ ಕೆಲಸ ಆಗಬೇಕು ಅಂತ ಏನು ತಂದಿದ್ದಾರೆ, ನೀವೇ ಸರಿಯಾದ ಸಕಾಲಕ್ಕೆ ಬರಲಿಲ್ಲ ಅಂತಂದರೆ ಆ ಸಕಾಲಕ್ಕೆ ಏನು ಬೆಲೆ ಸಿಗುತ್ತೆ ಮತ್ತು ಆ ಸಕಾಲಕ್ಕೆ ಏನು ಕೆಲಸ ಆಗುತ್ತೆ? ಹೌದು. ಈ ದರಿದ್ರ ವ್ಯವಸ್ಥೆಗೆ ಜಿಡ್ಡು ಹಿಡಿಸ್ಕೊಂಡು ಕೂತ್ಕೊಂಡಿದ್ದೀರಿ ನೀವು. ನಿಮ್ಮದೇ ಆದ ಒಂದು ವ್ಯವಸ್ಥೆ ತಂದ್ಕೊಂಡ್ಬಿಟ್ಟಿದ್ರಿ. 11 ಗಂಟೆ 11:30 ನೀವು ಲಾಗಿನ್ ಆಗೋದು, 5:05 ಮನೆಗೆ ಹೊರಟು ಬರೋದು. ಸೊ ಆ ಮಿಕ್ಕ ಅವಧಿಗಳಲ್ಲಿ ನೀವು ಲಂಚ್ ಪೀರಿಯಡು ನಿಮಗೆ ಮಾತಾಡೋದಕ್ಕೆ, ಇನ್ನೊಂದು ಮಾಡೋದಕ್ಕೆ, ಮೀಟಿಂಗಿಗೆ ಕಳೆದು ಬಿಡ್ತೀರಿ. ಜನಕ್ಕೆ ಏನು ಕೊಡ್ತೀರಿ ಸಮಯ? ಹೌದು. ಜನ ನಿಮ್ಮ ಹತ್ರ ಬಂದು ನಿಂತ್ಕೊಂಡು ಕಾಯಬೇಕು. ಎಷ್ಟೋ ಜನ ಕಾಲು ಮಾಡ್ತಾರೆ, ಅಧಿಕಾರಿಗಳು ಕೈಗೆ ಸಿಗೋದಿಲ್ಲ, ಇವರು ಕೆಲಸ ಮಾಡ್ತಾ ಇಲ್ಲ, ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಯಾಕಂದರೆ ಬಂದಿರೋದೇ ಲೇಟಲ್ಲಿ. ಅದನ್ನು ಅವ್ರು ಪೂರ್ವ ತಯಾರಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಊಟದ ಸಮಯ ಆಗೋಗ್ಬಿಡುತ್ತೆ. ಮಧ್ಯಾಹ್ನದ ನಂತರ ಇವರು ಊಟ ಆದಮೇಲೆ ಒಂದಷ್ಟೊತ್ತು ಮೇಜ್ ಮೇಲೆ ಮಲಗಬೇಕೇನೋ, ಆ ರೀತಿ ಕಾನ್ಸೆಪ್ಟ್ ಇದ್ದಂಗಿದ್ದಾರೆ. ಎಷ್ಟು ಉಡಾಪೆಯಿಂದ ಹೇಳ್ತಾರೆ ಅಂತಂದರೆ, ನಾವು ಅಲ್ಲೇ ಲಾಗಿನ್ ಆಗಿದ್ದೆ ಅಂತಾರೆ, ಲಾಗಿನ್ ಆಗಿ ಹೊರಗಡೆ ಹೋಗಿದ್ದೇನೆ ಅಂತಾರೆ, ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ತಾರೆ. ಒಂದು ಶಾಲೆಯಲ್ಲಿ ಮಕ್ಕಳುಗಳು ಕೊಡ್ತಾರಲ್ಲ, ಆ ಉತ್ತರಗಳು ಕೊಟ್ಟಂಗಿದೆ ಇದು. ಚಿಕ್ಕ ವಯಸ್ಸಲ್ಲಿ ಚಡ್ಡಿ ಒಣಗಾಕಿದೆ ಸರ್, ಇನ್ನೂ ಇದಾಗಿರಲಿಲ್ಲ. ಈ ಕಾನ್ಸೆಪ್ಟಿನ ವಿದ್ಯಾರ್ಥಿಗಳು ಕೊಟ್ಟ ಉತ್ತರ ಕೊಟ್ಟಂಗಿದೆ ಇದು. ಸರ್ ಲೇಟಾಗೋಯ್ತು ಸರ್, ಸೈಕಲ್ ಚಕ್ರದಲ್ಲಿ ಗಾಳಿ ಇಳಿದೋಗಿತ್ತು ಸರ್, ಹಾಕ್ಸ್ಕೊಂಬರೋಷ್ಟೊತ್ತಿಗೆ ಲೇಟಾಗೋಯ್ತು ಸರ್. ಇನ್ನೂ ನಿಮಗೆ ಪಕ್ವತೆನೇ ಇಲ್ಲ, ಮೆದುಳೇ ಬೆಳೆದಿಲ್ಲ ಅಂತ ಅನಿಸುತ್ತೆ. ಬಂದಿರೋದಕ್ಕೆ ಮುಖ ಮುಚ್ಕೊಂಡು ಹೋಗ್ತೀರಿ. ಅಸಹ್ಯ ಆಗುತ್ತೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ದರೆ. ರಿಯಾಲಿಟಿ ಚೆಕ್ ಮಾಡಿದಾಗ ನೀವು ಸಿಕ್ಕಾಕೋತೀರಿ ಅಂತಂದರೆ, ನೀವು ದಿನನಿತ್ಯ ಇನ್ನು ಮೇಲಾದರೂ 10 ಗಂಟೆಗೆ ಬರೋ ಪ್ರಯತ್ನ ಮಾಡಿ. ನಾಳೆ ದೊಡ್ಡ ಮಟ್ಟದ ಸುದ್ದಿಯಾಗಿ ನಿಮ್ಮ ಕೆಲಸಕ್ಕೆ ಚ್ಯುತಿ ಬಂದುಬಿಡುತ್ತೆ. ಈಗ ನಿಮ್ಮೆಲ್ಲರನ್ನೂ ಒಂದ್ಸರಿ ಒಂದು ಗಮನದಲ್ಲಿ ಇಡ್ತಾರೆ. ಈಗ ಹೌದು, ಏನೇನು ಮಾಡಿದ್ದಾರೆ, ನಮ್ಮ ಆದೇಶಕ್ಕೂ ಬೆಲೆ ಕೊಡ್ತಾ ಇಲ್ಲದೆ ಇರುವಂಥ ನೌಕರರು ಯಾರಪ್ಪ ಇವರು ಸಿಬ್ಬಂದಿಗಳು? ಗಮನ ಕೊಟ್ಟೇ ಕೊಡುತ್ತೆ ಸರ್ಕಾರ, ಕೊಡಲೇಬೇಕು. ಶಾಲೆಯಲ್ಲಿ ಒಂದು ಮಗು ತಡವಾಗಿ ಬಂದರೆ ಏನು ಮಾಡ್ತಾರೆ? ಹೊರಗಡೆ ನಿಲ್ಲಿಸ್ತಾರೆ. ಆ ಪದ್ಧತಿ ತರಬೇಕು. ಹೌದು, ಟ್ರಾಫಿಕ್ ಇಲ್ಲ, ಮತ್ತೊಂದಿಲ್ಲ, ಬೇಗ ಹೊರಡಬೇಕು. ಹೌದು, ಬೇಗ ಹೊರಡಬೇಕು. ಇದು ನಿಮ್ಮ ಕರ್ತವ್ಯ. ಇದು ನಿಮ್ಗೆ ಅದಕ್ಕೋಸ್ಕರನೇ ಸಂಬಳ ಕೊಡೋದು. ಸರಿಯಾದ ಸಮಯಕ್ಕೆ ಬರಬೇಕು, ಸರಿಯಾಗಿ ಕೆಲಸ ಮಾಡಬೇಕು, ಆಮೇಲೆ ನೀವು ಹೊರಟು ಬಿಡಬೇಕು. ಹೆಚ್ಚುವರಿ ಕೆಲಸಗಳನ್ನ ಮಾಡಿಸ್ಕೊಳ್ಳೋದಿದ್ರೆ ಅದು ಬೇರೆ ಕೆಲಸ ಆಗೋಗ್ಬಿಡುತ್ತೆ. ಒಂದು ಶಾಲಾ ವಿದ್ಯಾರ್ಥಿ ಹೊರಗಡೆ, ವಿದ್ಯಾರ್ಥಿನಿಯರು ತಡವಾಗಿ ಬಂದಾಗ ಅವ್ರನ್ನ ಹೆಂಗೆ ಹೊರಗಡೆ ನಿಲ್ಲಿಸ್ತಾರಲ್ಲ, ಆ ಪದ್ಧತಿ ತಂದುಬಿಟ್ಟು ಯಾರು ತಡವಾಗಿ ಬರ್ತಾರೋ, 10 ಗಂಟೆ ನಂತರ ಬರ್ತಾರೋ ಅವ್ರನ್ನ ಹೊರಗಡೆ ನಿಲ್ಲಿಸ್ಬೇಕು. ಹೌದು, ದಿನವಿಡೀ ಹೊರಗಡೆ ನಿಲ್ಲಿಸ್ಕೊಂಡು ಹೋಗಲಿ ಅವರು. ಶಿಕ್ಷೆ ಏನು ಇಡ್ತಾರಲ್ಲ, ಮಕ್ಕಳನ್ನೆಲ್ಲ ಬಿಸಿಲಲ್ಲಿ ನಿಲ್ಸಿದೆಲ್ಲ ನೋಡಿದ್ದೀವಿ, ಆಚೆ ಕಳಿಸ್ತಾರೆ. ಹೆಂಗೂ ಅವರು 100 ಮೀಟರ್ಸ್ ಹೊರಗಡೆ ಇರ್ತಾರಂತಲ್ಲ, ಅವ್ರಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. 100 ಅಡಿ ಹಿಂದಕ್ಕೆ ಇರ್ತಾರಲ್ವ ಅವರು, ಅಲ್ಲೇ ಹೊರಗಡೆ ಬಿಸಿಲಲ್ಲಿ ನಿಂತ್ಕೊಂಡ್ಬಿಡ್ಬೇಕು ಅವರು. ಈ ಪದ್ಧತಿ ತರಬೇಕು. ಯಾರು ಅಯೋಗ್ಯರಂತ ಅನ್ಸುತ್ತೋ, ಇದೆಲ್ಲ ಅಯೋಗ್ಯರ ತಂಡ ಇದು. ಈ ಅಯೋಗ್ಯರ ತಂಡನ ಕಟ್ಟಿಕೊಂಡು ಸಕಾಲದ ಅಡಿಯಲ್ಲಿ ಕೆಲಸ ಮಾಡ್ಕೊಡ್ತೀವಿ ಅಂತ ಸರ್ಕಾರದ ಏನೋ ವಾಕ್ಯ ಎಲ್ಲ ಹೊರಡಿಸ್ತಿರಲ್ಲ ನೀವು, ಅದನ್ನೆಲ್ಲ ವಾಪಸ್ ತಗೋಬೇಕು. ಇಲ್ಲಾಂತಂದರೆ ಇವ್ರನ್ನೆಲ್ಲ ಸರಿಯಾಗಿ ಜಿಡ್ಡು ತೊಳಸಿ ಇವರು ಜಡತ್ವವನ್ನು ಬಿಡಿಸ್ಕೊಂಡು ಬಂದು ಸರಿಯಾಗಿ ಕೆಲಸ ಮಾಡೋ ನಂತರದಲ್ಲಿ ಇವ್ರನ್ನ ತಗೊಂಬಂದು ಅಲ್ಲಿ ತುಂಬಿಸ್ಕೋಬೇಕು. ಇಲ್ಲಾಂತಂದರೆ ಇವರ ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಒಂದು ಸಾರಿ ಸರ್ಕಾರಿ ಅಡಿಯಲ್ಲಿ ಇವ್ರನ್ನ ಆಯ್ಕೆ ಮಾಡ್ಕೊಂಡ ನಂತರದಲ್ಲಿ ತೆಗಿಯಕ್ಕೆ ಆಗೋದು ಸ್ವಲ್ಪ ಕಷ್ಟ ಸಾಧ್ಯ ಅನ್ನೋದಿದೆಯಲ್ಲ, ಇದು ಇವರ ನಂಬಿಕೆ. ನಮ್ಮನ್ನು ಏನೂ ಮಾಡ್ಕೊಳಕ್ಕಾಗಲ್ಲ ಇವರು ಅಂತ. ಅಮ್ಮಮ್ಮ ಅಂದ್ರೆ ಅಮಾನತ್ತು ಮಾಡ್ತಾರೆ, ಅಲ್ಲೂ ಕೂಡ ಸಂಬಳ ಸಿಗುತ್ತೆ. ಸರ್ಕಾರಿ ಸವಲತ್ತುಗಳ ಅಡಿಯಲ್ಲಿ ಬಂದವರ ಈ ದೌರ್ಜನ್ಯ, ಈ ಇದಿತ್ತಲ್ಲ ದೌಲತ್ತುಗಳಿದಾವಲ್ಲ ಇವ್ರದ್ದು, ಇದರಿಂದನೇ ಈ ರೀತಿ ಕೆಟ್ಟು ಕುಂತ್ಕೊಂಡಿರೋದು. ಈ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ತಂಡ ತುಂಬ ಸ್ಟ್ರಾಂಗ್ ಆಗೋ ಸಾಧ್ಯತೆ ಇದೆ. ಹೌದು, ಯಾಕಂತಂದರೆ ಮೊದಲಿಂದಲೂ ಈ ಅಧಿಕಾರಿಗಳ ದರ್ಪ ದೌರ್ಜನ್ಯ ಆತ ಸಹಿಸಲೇ ಇಲ್ಲ, ಅವರು ಇರಲೇ ಇಲ್ಲ. ಹೌದು, ಒಂದಷ್ಟು ನಾವು ಮೀಟಿಂಗ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡಿದ್ದೀವಿ. ಸಾರ್ವಜನಿಕರ ಅಹವಾಲು ಪಡೆಯಬೇಕಾದ್ರೂ ಅಧಿಕಾರಿಗಳನ್ನು ಅವ್ರು ಯಾವ ರೀತಿ ನೋಡ್ತಾ ಇದ್ರು, ಮತ್ತು ಅಲ್ಲಿಯ ಸಿಬ್ಬಂದಿಗಳನ್ನು ಯಾವ ರೀತಿ ತರಾಟೆಗೆ ತಗೊತಾ ಇದ್ದಾರೆ ಅಂತ ನೋಡಿದ್ರಿ. ಈಗ ಹಿಂದಿನ ಸರ್ಕಾರದಲ್ಲಾಗಿರೋದಕ್ಕಿಂತ ಈ 2 ವರ್ಷದಲ್ಲಿ ನಿಮಗೆ ಈ ಮೈಗಳ್ಳತನ ಎಲ್ಲ ಬಿಟ್ಟು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಯಾಕಂದರೆ ಅವರಿಗೂ ಕೂಡ ಒಂದು
ಸ್ಪಷ್ಟವಾದ ಆಡಳಿತ ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಬಂದಿರೋದ್ರಿಂದ ಅವರಿಗೂ ಜವಾಬ್ದಾರಿ ಹೆಚ್ಚಿರೋದ್ರಿಂದ ನಿಮ್ಮ ಮೈಗಳ್ಳತನವನ್ನು ಬಿಟ್ಟು ಕೆಲಸ ಮಾಡಿದ್ರೆ ಜೊತೆಗಿರ್ತೀರಿ, ಇಲ್ಲ ಅಂತಂದ್ರೆ ಅದಕ್ಕೊಂದು ಬೇರೆ ವ್ಯವಸ್ಥೆ ಆಗಬಹುದು ಅಂತ ಅನ್ಸುತ್ತೆ. ಅವರ ಜವಾಬ್ದಾರಿ ನಿರ್ವಹಣೆ ಮಾಡಬೇಕು. ನೀವೆಲ್ಲ ನಿಂತಾಗಲೇ ಆಡಳಿತ ಸರಿದಾರಿಯಲ್ಲಿ ಬರೋದು. ಒಬ್ಬ ಮುಖ್ಯಮಂತ್ರಿಯಿಂದ ಏನೂ ಮಾಡೋದಕ್ಕಾಗೋದಿಲ್ಲ. ಹೌದು, ನೀವೆಲ್ಲ ಸರಿಯಾಗಿ ಬಂದು ಸಕಾಲದಡಿಯಲ್ಲಿ ಎಲ್ಲವನ್ನೂ ಸರಿಯಾಗಿ ದಾರಿಯಲ್ಲಿ ತಗೊಂಬಂದು ನಿಲ್ಲಿಸ್ಕೊಂಡ್ರೆ ಮಾತ್ರ ಸಾಧ್ಯ. ಹಾಗಾಗಿ ಇದರ ಮನವರಿಕೆ ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿಗಳಿಗೆ ಇದೆ. ಹಾಗಾಗಿ ನಿಮ್ಮ ಮೈಗಳ್ಳತನ ಬಿಡಿಸ್ಬೇಕು ಅಂತಲೇ ಒಂದು ಆದೇಶ ಹೊರಡಿಸಿದ್ದಾರೆ. ಸಣ್ಣದಾಗಿ ಹೋಗ್ತಾ ಇದೆ. ಮೊದಲ ದಿನ ಒಂದಷ್ಟು ಮೈಗಳ್ಳತನ, ಟ್ರಾಫಿಕ್ಕು, 100 ಮೀಟ್ರು ಇವೆಲ್ಲ ಬಂದಿದ್ದಾವೆ. ನಿಧಾನಕ್ಕೆ ಶುರು ಮಾಡಿಕೊಂಡು ಈ ಹಿಂದೆ ನಡೆದಿರೋದನ್ನೆಲ್ಲ ಮುಚ್ಚಿಬಿಟ್ಟು ಮುಂದಕ್ಕೆ ಹೋದರೆ ಸಂತೋಷ. ಇಲ್ಲಾಂದರೆ ಮತ್ತೆ ಎಲ್ಲವೂ ಈಗೆಲ್ಲ ಬಯೋಮೆಟ್ರಿಕ್ ಎಲ್ಲ ಒಂದ್ಸರಿ ಶುರು ಮಾಡ್ಕೊಂಡ್ಬಿಟ್ರೆ ಇವ್ರ ಕತೆಗಳು ಎಷ್ಟೆಷ್ಟೊತ್ತಿಗೆ ಲಾಗಿನ್ ಆಗಿದ್ದಾರೆ, ಲಾಗೌಟ್ ಆಗಿದ್ದಾರೆ ಅನ್ನೋದನ್ನ ಆ್ಯಪ್ ಅನ್ನೋದಾಗಿ ತಂದ್ರು, ಶುರು ಮಾಡಿಲ್ಲ, ಇನ್ಸ್ಟಾಲ್ ಮಾಡಲಿಲ್ಲ. ಕೆಲವು ಬೇಜವಾಬ್ದಾರಿತನಗಳು, ನಿರ್ಲಕ್ಷ್ಯ. ಯಾಕಂದ್ರೆ ಅವರು ಹಂಗೆ ಇದ್ದಾರೆ, ಇವರು ಹಂಗೆ ಇದ್ದಾರೆ. ಬಟ್ ಈಗ ಅತಿ ಹೆಚ್ಚಿನ ನಿರೀಕ್ಷೆ ಇರೋದ್ರಿಂದ ಅಧಿಕಾರಿಗಳು ಸ್ವಲ್ಪ ಯಾಮಾರಿದ್ರೂ ಸಂಕಷ್ಟಕ್ಕೆ ಈಡಾಗ್ತೀರಿ. ನೋಡಿಕೊಂಡು ಇದು ಮಾಡಿ. ಈ ನಿಮ್ಮ ಮೈಗಳ್ಳತನವನ್ನು ಬಿಟ್ಬಿಡಿ. ನಾಳೆಯಿಂದ ಸರಿಯಾದ ಸಮಯಕ್ಕೆ ಬನ್ನಿ, ಸರಿಯಾಗಿ ಕೆಲಸ ಮಾಡಿ. ಯಾಕಂದರೆ ನಿಮಗೆ ಸರ್ಕಾರ ಹಣ ಕೊಡ್ತಾ ಇದೆ, ಅದರಿಂದನೇ ನಿಮ್ಮ ಮನೆ ನಡೀತಾ ಇದೆ. ಹೌದೌದು, ಈ ಜವಾಬ್ದಾರಿ ನಿಮ್ಮ ಮೇಲೆ ಇರಲಿ. ಕೆಲಸ ಮಾಡಿ ಅಷ್ಟೇ, ಅದಕ್ಕೋಸ್ಕರ ಇದ್ರಿ, ಕೆಲಸ ಮಾಡಿ ಅಷ್ಟೇ. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.